ಹೋರಾಟ ಬಗ್ಗೆ ದಾಖಲೆಗಳ ಸಮೇತ ಈಗ ಮನವಿ ಕೊಡಾಕತ್ತೀವಿ. ಇವನ್ನೆಲ್ಲ ಸಂಗ್ರಹಣೆ ರೈತ ಮಾಡ್ಯಾನ ಅಂತಂದ್ರೆ ತಾವು ಒತ್ಕೋಬೇಕು. ಯಾಕಂದ್ರೆ ರೈತ ಎಷ್ಟು ಸಂಕಷ್ಟದಾಗದಾನ, ಹುಲ್ಲು ಹಾಕಿನಕ್ಕಿಂತ ಸನ್ನಿವೇಶಗಳ ದಾರಿ. ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊಂತಾನ ಅನ್ನೋದಕ್ಕೆ 80% ಕುಸಿತ ಆಗೈತಿ ಶುಂಠಿ ಬೆಳೆ. ಕಳೆದ ವರ್ಷ 12,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮಾಡಿದ್ವಿ ನಾವು. ಈ ವರ್ಷ ಬರೀ 15,000ರಿಂದ 2,000 ಶುಂಠಿ ತರಾದ ರೇಟ್. ನಾವು ಇದನ್ನು ಮನಗಂಡ್ಕೋಬೇಕು. ಜಿಲ್ಲಾಧಿಕಾರಿಗಳು ಇದರಲ್ಲಿ ಕಾನೂನು ಐತಿ. 10% ಮಾತ್ರ ಕುಸಿತವಾದ ಕಳೆದ ವರ್ಷಕ್ಕಿಂತ 10% ಕುಸಿತ ಆದ್ರೆ MIS ಯೋಜನೆ ಒಳಗ ರೈತನ ಮಾರುಕಟ್ಟೆ ಮಧ್ಯ ಪ್ರವೇಶ ಸರ್ಕಾರ ಮಾಡಿ ಇದನ್ನ ಅವನಿಗೆ ಆರ್ಥಿಕ ಪರಿಸ್ಥಿತಿಯ ಸಂಕಟದಿಂದ ಮೇಲೆತ್ತಬೇಕು ಅನ್ನೋ ಕಾನೂನು ಸತಿಗೂ ತಾವು ಮಂಡನೆ ಮಾಡಿದ್ದೈತಿ. ಲೋಕಸಭೆ ಒಳಗೆ, ಕೃಷಿ ಇಲಾಖೆ ಒಳಗೆ ಶುಂಠಿದು ಕರ್ನಾಟಕ ರಾಜ್ಯನೂ ಐತಿ. ಸರ್ವೊಂದು ಅದಾವು, ಅವೆಲ್ಲ ಮಾಹಿತಿಗಳು ಅದಾವು. ಇಂಗ್ಲಿಷ್ನಲ್ಲಿ ಇದ್ದದ್ದನ್ನು ಕನ್ನಡಕ್ಕೆ ತರ್ಜಮೆ ಮಾಡಿ ಭಾಷಾಂತರ ಮಾಡಿದ್ದೈತಿ. ಮಾರುಕಟ್ಟೆ ನಿಯಮಾವಳಿಗಳದಾವು. ಆಮೇಲೆ ಶುಂಠಿ ದರ, ಎವರೇಜ್ ದರ, ಈಗ ದೈನಂದಿನ ದರ ಸದ್ಯ ಅವನ ಸತಿ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ನಾವೆಲ್ಲವನ್ನೂ ಪರಿಗಣಿಸಿಕೊಂಡು ದಯವಿಟ್ಟು ರೈತರಿಗೆ ಉಳಿಸ್ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು. ಅವನ ಜೀವ ಅಮೂಲ್ಯವಾದದ್ದು, ಸಂಕಟದಿಂದ ಪಾರು ಮಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ, ಹಾವೇರಿ ಮಾನ್ಯರೇ, ವಿಷಯ ಶುಂಠಿ ಮಾರುಕಟ್ಟೆಯ ದರ ತೀರ ಕುಸಿತವಾಗಿದ್ದರಿಂದ ಸರ್ಕಾರ ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆ ಅಡಿ ಅಂದರೆ MIS ಯೋಜನೆ ಅಡಿ ಕ್ವಿಂಟಲ್ಗೆ 7,000 ರೂಪಾಯಿ ಮಾರುಕಟ್ಟೆ ಮಧ್ಯ ಪ್ರವೇಶ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರಗಳ ಮೂಲಕ ಖರೀದಿ ಮಾಡಿ ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಶುಂಠಿ ಬೆಳೆಗಾರರು ಎದುರಿಸುತ್ತಿರುವ ಬೆಲೆ ಕುಸಿತದ ಸಮಸ್ಯೆ ಬಗ್ಗೆ ವರದಿ ನೀಡಿ ನಮ್ಮ ಜಿಲ್ಲೆಯ ಶುಂಠಿ ಬೆಳೆಗಾರರ ನೆರವಿಗೆ ತಕ್ಷಣ ಧಾವಿಸುವಂತೆ ಮಾಡಬೇಕು. ಒತ್ತಾಯ ಆದ್ರೂ ನೋಡ್ತಾರ ಅನ್ನೋದು ಒಂದ್ ಕಡೆ. ಆದ್ರೆ ಇಷ್ಟು ದಿವಸ ರೈತ ಹೋರಾಟಗಳು ಏನದವು, ಹಾವೇರಿ ಜಿಲ್ಲೆ ರೈತ ಹೋರಾಟದಿಂದ ಬಹಳಷ್ಟು ಜನ ಲಾಭ ತಗೊಂಡಾರ. ಇಡೀ ರಾಜ್ಯ, ನಾ ಜಿಲ್ಲೆ ಹೇಳೋದಿಲ್ಲ, ಇಡೀ ರಾಜ್ಯ ಲಾಭ ತಗೊಂಡು. ಅದು ಸಂಘಟನೆ ಇಲ್ದವರಿಗೆ, ಮನ್ಯಾಗ ಕುಂತವರಿಗೆ ಗೊತ್ತಿರಲ್ಲ. ಅವರು ನಮ್ಮ ಸರ್ಕಾರ ರೈತ ಕೊಟ್ಟೈತಿ, ನಮ್ಮ ವಿವಾದನ ಅಂತ ಅಷ್ಟ ಮಾತು ಗೊತ್ತದ ಹೊರತು ಆ್ಯಕ್ಚುಲ್ ಆಗಿ ರಿಯಾಲಿಟಿ ಏನು ನಡೆದೈತಿ, ಹಾವೇರಿ ಜಿಲ್ಲೆ ಒಳಗೆ ಹೋರಾಟ ಹೆಂಗೆ ನಡೆದವು, ಯಾಕೆ ಅವ್ರು ಬಗ್ಗಾಕತ್ತಾರ ಅನ್ನೋದನ್ನು ಭಾಳಷ್ಟು ಜನಕ್ಕೆ ತಿಳಿಸೋದ್ರೆ ನಾವು ಹಿಂದೆ ಬಿಡ್ತೇವೆ. ಯಾಕಂದ್ರೆ ನಾವು ಮಾಡಿದ್ದು ನಾವು ಹೇಳ್ಕೊಳಕ್ಕಾಗಲ್ಲ. ಆದ್ರೆ ನೀವೆಲ್ಲ ಗೌರ್ಮೆಂಟ್ ಶುಂಠಿ ದರವನ್ನು ಶೇಕಡ ಕುಸಿತವಾದಾಗ ಈಗ ಕಳೆದ ವರ್ಷ ಕ್ವಿಂಟಲ್ಗೆ 5,000 ರೂಪಾಯಿ ಶುಂಠಿ ದರವನ್ನ ಈಗ ಕೊಟ್ಟು ಕಳೆದ ವರ್ಷ ಖರೀದಿ ಮಾಡಿದ MIS ಯೋಜನೆ ಅಡಿ ಖರೀದಿ ಮಾಡಿದ ದಾಖಲೆಯನ್ನು ಸಹ ಸಂಗ್ರಹಣೆ ಮಾಡಿಕೊಂಡಿದ್ದೇವೆ. ಮತ್ತು ಮಾರುಕಟ್ಟೆಯಲ್ಲಿ ಶುಂಠಿ ದರ ದಿಢೀರ್ನ ಕುಸಿತವಾಗಿದ್ದನ್ನ ವಿಸ್ತೃತವಾಗಿ ಬರೆದಂತ ಪ್ರಜಾವಾಣಿ ಪತ್ರಿಕೆಯ ಒಂದು ಕಟಿಂಗ್ ಪೇಪರ್ ಅನ್ನು ಸಹ ಇಟ್ಟಿದ್ದೇವೆ. ಇಲ್ಲಿ ಬಂದಂತ ಎಲ್ಲ ಶುಂಠಿ ಬೆಳೆಗಾರರ ರೈತರ ಸಹಿಯನ್ನು ಸೇಕರಣೆ ಮಾಡಿ ರೈತರ ಸಹಿ ಮುಖಾಂತರ ಈ ನಮ್ಮ ಮನವಿಯನ್ನು ಕೊಡಲಿಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ನಾವು ಎಲ್ಲರೂ ಬಂದುಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇವನ್ನೆಲ್ಲ ಪರಿಶೀಲನೆ ಮಾಡಿ ಇವುಗಳನ್ನು ತ್ವರಿತವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಮಗೆ ನ್ಯಾಯಸಮ್ಮತವಾದ ಬೆಲೆಯನ್ನು ಕೊಡಿಸದೇ ಇದ್ರೆ ಮುಂದಿನ ದಿನದಲ್ಲಿ ರೈತ ಆತ್ಮಹತ್ಯೆ ಅಂತ ಅಹಿತಕರ ಘಟನೆಗೆ ಕೈ ಹಾಕುವುದನ್ನು ನಾವು ತಪ್ಪಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈ ಎಲ್ಲ ದೃಷ್ಟಿಯನ್ನ ಇಟ್ಟುಕೊಂಡು ಇವೆಲ್ಲವನ್ನು ನಾವು ಹೋರಾಟದ ಮುಂದಿನ ರೂಪರೇಷೆಗಳನ್ನ ಸರಿಪಡಿಸಲಿಕ್ಕೋಸ್ಕರ ಇಲ್ಲಿ ಒಮ್ಮತದಿಂದ ನಾವು ಬಂದಿದ್ದೇವೆ. ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ನಮಗೆ ಸೂಕ್ತವಾದ ನ್ಯಾಯವನ್ನು ದೊರಕಿಸಿಕೊಟ್ರೆ, ಈ ಒಂದು ಕಾಲಮಿತಿಯೊಳಗೆ ದೊರಕಿಸಿಕೊಟ್ರೆ ನಾವು ಮುಂದಿನ ಹೋರಾಟಕ್ಕೆ ಕಾಲಿಳಿಯೋದಿಲ್ಲ. ಒಂದು ವೇಳೆ ನಮ್ಮ ಈ ಮನವಿಯನ್ನು ಪರಿಗಣಿಸದೆ ತಾವೇನಾದರೂ ನಮಗೆ ಸಹಕಾರ ನೀಡದಿದ್ರೆ ನಾವು ಉಕ್ಕತಿ ಅಂತಂದು ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ಶುಂಠಿ ಬೆಳೆಗಾರರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ. ನಾವು ಎಲ್ಲರೂ ಸಹ ಮಾಡುವುದು ಒಂದು ರೈತನ ಹೋರಾಟದ ನ್ಯಾಯಸಮ್ಮತವಾದ ಹೋರಾಟಕ್ಕೆ ನಾವು ಕೈ ಹಾಕಿದ್ದೇವೆ. ಯಾವುದೇ ಆದಂಥ ಅಹಿತಕರ ಘಟನೆಗಾಗಲಿ ನಾವು ಕಾನೂನು ವಿರೋಧವಾದಂಥ ಕೆಲಸವನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಎಂದೂ ಮಾಡಿಲ್ಲ. ನಾವು ಶಾಂತಯುತವಾಗಿ ಮತ್ತು ಶಿಸ್ತಿನಿಂದ ಕಾನೂನು ಹೋರಾಟ